Question: if 2x is equal to 3y is equal to 18 square, or z, show that z is equal to xy divided by 2x plus y. ಈ ಥರ ಕ್ವೆಶನ್ ಇದ್ದರೆ ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊಲ್ಯೂಷನ್: 2x that is equal to 3y that is equal to 18z that is k ಅಂತ ತಗೊಳ್ಬೇಕು. ಇದಿಷ್ಟಕ್ಕೂ ನಾವು k ಅಂತ ತಗೊಳ್ಬೇಕು. ಓಕೆ, ನೆಕ್ಸ್ಟ್ 2 is equal to k, ಇದು x ಇದೆಯಲ್ಲ ಅದನ್ನು ನಾವು ಈ ಕಡೆಗೆ ತೊಗೊಂಬಂದರೆ 1/x ಆಗುತ್ತೆ. ಹಾಗೆಯೇ 3 is equal to kಗೆ ಈಕ್ವಲ್ ಮಾಡ್ಕೋಬೇಕು, 1/y ಆಗುತ್ತೆ. ಹಾಗೆಯೇ 18 is equal to k divided by 1/z ಆಗುತ್ತೆ. ಇಲ್ಲಿ ತನಕ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಅಥವಾ ಆರ್ 2 into 3 into 3 that is equal to k to the power of 1/z. ಇವಾಗ 18 is equal to k to the power of 1/z ಆಯ್ತಲ್ವ. ನಾವು ಇದನ್ನು ಏನಂತ ಬರ್ಕೊತೀವಿ ಅಂತಂದರೆ 2 into 3 into 3 ಅಂತ ಬರ್ಕೊತೀವಿ. ಆಯಿತಾ? ಇದನ್ನು ನೆಕ್ಸ್ಟ್ k to the power of 1/x into k to the power of 2 divided by y that is equal to k to the power of 1/z. ಯಾಕೆ ಅಂತಂದರೆ 2 ವ್ಯಾಲ್ಯೂ ಏನಿದೆ 1 divided by k to the power of 1/x. ಹಾಗೆಯೇ 3 into 3 ಇದೆ, ಅದಕ್ಕೆ ಏನು ಮಾಡಬೇಕು, k to the 2 into 2 ಅಂದರೆ ಏನು, k to the power of 1/y into k to the power of 1/y that is equal to k to the power of 2/y ಆಗುತ್ತೆ. ಸ್ಕ್ವಯರ್ ಆಗುತ್ತಲ್ವ, ಹಾಗಾಗಿ ಡೈರೆಕ್ಟ್ ಬರ್ಕೊಂಡಿದ್ದೀನಿ. ದಟ್ ಈಸ್ ಈಕ್ವಲ್ ಟು k to the power of 1/z. ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಏನು ಮಾಡಬೇಕು ಸ್ಟೆಪ್ಪು ಅಂತಂದರೆ k to the power of 1 divided by x plus 2, ಯಾಕಂದರೆ ಬೇಸ್ ಸೇಮ್ ಇರೋದ್ರಿಂದ ಪವರ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. k to the power of 1/z ಆಗುತ್ತೆ. ಇಲ್ಲೂ ಬೇಸಿಕ್ ಸೇಮ್ ಇದೆ, ಸೊ ಏನು ಮಾಡಬೇಕು, ಈಕ್ವಲ್ ಮಾಡ್ಕೊಬೇಕು. 1 divided by x ಪ್ಲಸ್ 2 divided by y ದಟ್ ಈಸ್ ಈಕ್ವಲ್ ಟು 1 divided by z ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇವಾಗ ನಮಗೆ ಇಲ್ಲಿಂದ ನಾವೇನು ಮಾಡ್ಕೋಬೋದು, ಇದನ್ನು ಎಲ್ ಸಿ ಎಮ್ ತಗೊಬೇಕಾಗತ್ತೆ. ಎಲ್ ಸಿ ಎಮ್ ತಗೊಂಡ್ರೆ ಏನಾಗುತ್ತೆ, ನಮಗೆ ಎಕ್ಸ್ ವೈ ಬರುತ್ತೆ. ಎಕ್ಸ್ ವೈ ಅಂದಾಗ ನಮಗೆ ಈ ಕಡೆ ವೈ ಬರುತ್ತೆ, ಪ್ಲಸ್ ಇಲ್ಲಿ ವೈ ಕ್ಯಾನ್ಸಲ್ ಆಗಿ ಏನಾಗುತ್ತೆ, ನಮಗೆ 2x ಬರುತ್ತೆ ಈಸ್ ಈಕ್ವಲ್ ಟು 1 divided by z. ಇದು ಹೇಗೆ ಬಂತು ಅಂತಂದು ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಇದನ್ನು ಎರೇಸ್ ಮಾಡ್ತೀನಿ. ಎರೇಸ್ ಮಾಡಿಬಿಟ್ಟು ಈ ಸ್ಟೆಪ್ ಹೆಂಗೆ ಬಂತು ಅಂತ ತೋರಿಸ್ತೀನಿ. ಏನಿದೆ 1 divided by x ಪ್ಲಸ್ 2 divided by y ಈಸ್ ಈಕ್ವಲ್ ಟು 1 divided by z ಆಯಿತು. ಎಲ್ ಸಿ ಎಮ್ ತೊಗೊಂಡಾಗ ಎಕ್ಸ್ ವೈ ಬರುತ್ತೆ, ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ 1 ಇದೆ, ಏನಾಗುತ್ತೆ 1 divided by x ಇಂಟು ಎಕ್ಸ್ ವೈ, ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಇಂಟು ವೈ ಆಗುತ್ತೆ. ಇಲ್ಲಿ ವೈ ಬರುತ್ತೆ, ಪ್ಲಸ್ 2 divided by y ಇಂಟು ಎಕ್ಸ್ ವೈ ಆಗುತ್ತೆ. ವೈ ಕ್ಯಾನ್ಸಲ್ ಆಗುತ್ತೆ, 2x ಬರುತ್ತೆ. ದಟ್ ಈಸ್ ಈಕ್ವಲ್ ಟು 1/x. ನಾನು ಇದನ್ನು ಡೈರೆಕ್ಟಾಗಿ ಬರ್ತಿದ್ದೀನಿ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇಲ್ಲಿ ತನಕ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದು ಎಲ್ ಸಿ ಎಮ್ ಪಾರ್ಟ್ ಆಗುತ್ತೆ. ಎಲ್ ಸಿ ಎಮ್ ಪಾರ್ಟ್ ಆಗುತ್ತೆ. ಇಲ್ಲಿಂದ ನಾವೇನು ಮಾಡಬೇಕು, ಇಲ್ಲಿಂದ ಬರಿತೀನಿ ನೋಡಿ.
ಇಲ್ಲಿಂದ ಏನು ಮಾಡಬೇಕು, ಝೆಡ್ ವ್ಯಾಲ್ಯೂನ ತಗೊಳ್ಬೇಕು. ಇವಾಗ ಇದನ್ನು 1 ಡಿವೈಡೆಡ್ ಬೈ ಝೆಡ್ ಇದೆಯಲ್ಲ, ಅದನ್ನು ನಾನು ಝೆಡ್ ಅಂತ ಮಾಡ್ಕೊತೀನಿ. ಇದನ್ನು ಮೇಲೆ ಹಾಕ್ತೀನಿ ಅಷ್ಟೇ, ರೆಸಿಪ್ರೊಕಲ್ ಮಾಡ್ಕೊತೀನಿ. ಕೆಳಗಿರೋದು ಮೇಲೆ ಬರುತ್ತೆ, ಮೇಲಿರೋದು ಕೆಳಗೆ ಹೋಗುತ್ತೆ. y ಪ್ಲಸ್ 2x ಬರುತ್ತೆ. ಇದು ಏನಂತಂದರೆ ನಮಗೆ ಬೇಕಾಗಿರುವಂತಹ ಆನ್ಸರ್. ಪ್ರೂವ್ ದಟ್ ಅಂತ ಕೇಳಿದ್ದಾರೆ. z ಇಸ್ ಈಕ್ವಲ್ ಟು xy ಡಿವೈಡೆಡ್ ಬೈ 2x ಪ್ಲಸ್ y. ಆಯಿತಾ, 2x ಪ್ಲಸ್ y. ಇದನ್ನು ನಾವು ನೀಟಾಗಿ ಬರ್ಕೊಬೇಕು ಅಂತಂದರೆ xy ಡಿವೈಡೆಡ್ ಬೈ 2x ಪ್ಲಸ್ y ಅಂತ ಅರ್ಥ. ಓಕೆ, ಇಷ್ಟು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಮೇನ್ ಸ್ಟೆಪ್ ಏನು ಅಂತಂದರೆ ನಮಗಿಲ್ಲಿ ನ್ಯೂಮರಲ್, ದೊಡ್ಡ ನ್ಯೂಮರಲ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಈಕ್ವಲ್ ಆಗಿ ನಾವು ಮಾಡ್ಕೊಬೇಕು ಫಸ್ಟ್ ಸ್ಟೆಪ್ಪು. ಅದಾದಮೇಲೆ ಬೇಸನ್ನು ಸೇವ್ ಮಾಡ್ಕೊಬೇಕು. ಬೇಸನ್ನು ಸೇವ್ ಮಾಡ್ಕೊಂಡ ತಕ್ಷಣ ಬೇಸ್ ಯಾವಾಗಲೂ ನಮಗೆ ಈಕ್ವಲ್ ಬರುತ್ತೆ, ಈಕ್ವಲ್ ಮಾಡ್ಕೊಬೇಕು. ಅದಾದಮೇಲೆ ಎಲ್ ಸಿ ಎಮ್ ತಗೊಳ್ಬೇಕು. ಎಲ್ ಸಿ ಎಮ್ ತಗೊಂಡಾದ್ಮೇಲೆ ನಮಗೆ ಬೇಕಾದಾಗೆ ನಾವು ನ್ಯೂಮರಲ್ಸ್ನ ಚೇಂಜ್ ಮಾಡ್ಕೊಬೇಕು. ಇಷ್ಟು ಸ್ಟೆಪ್ ಇದೆ. ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ.